ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಮಾಡೋದಂತ ನೋಡೋಣ ಬನ್ನಿ. ನನ್ನ ಮಗ ಇವತ್ತು ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ಮೀನು ತೊಗೊಂಬಂದ. ಅದು ನಾವು ಫ್ರೈ ಮಾಡ್ತೀವಿ. ಫ್ರೈಗೋಸ್ಕರ ನಾವು ಮಾಡಿ ಒಂದು ವಾರವರೆಗೂ ಇಡ್ಬೋದು. ಇದನ್ನು ಕ್ಲೀನ್ ಮಾಡಿಬಿಟ್ಟು ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅದರೊಳಗಿದೆಲ್ಲ ತೆಗೆದು ಈ ಥರ ನಾವು ಚಾಕು ತಗೊಂಡು ಈ ಥರ ಸೀಳೋದ್ರಿಂದ ನಮಗೆ ಮೀನು ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನು ಫ್ರೈ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಇಲ್ಲಿ ಸೀಳ್ತಾ ಇದ್ದೀನಿ. ನನಗೆ ಫ್ರೈ ಮಾಡಲಿಕ್ಕೆ ಬೇಕು. ನಾನು ಪದಾರ್ಥ ಟೊಮೆಟೊ ಸಾರು ಏನಾದರೂ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಒಂದು ಅಂಜಲ್ ಮೀನಂತ, ಇದನ್ನು ಎರಡೂ ಕೂಡ ತಂದಿದ್ದೇನೆ. ಇದಕ್ಕೆ ನಾನು ಬೇಕಾಗುವ ಸಾಮಾನನ್ನು 2 ಸ್ಪೂನು ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ತೀನಿ. ಚಿಲ್ಲಿ ಪೌಡ್ರ್ ಹೇಳ್ತಾರಲ್ವ ಅದು ಹಾಕ್ತೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ತೀನಿ. ಇದು ನಾನು ಮನೆಯಲ್ಲಿ ಅರಿಶಿಣವನ್ನು ತಂದು ಅರಿಶಿಣ ಕೊಂಬನ್ನು ತಂದು ಅದನ್ನು ಗುದ್ದಿ ಪುಡಿ ಮಾಡಿ ಇಟ್ಕೊಂಡ್ರೆ ಅರಿಶಿಣ ಪುಡಿ ಇದು. ಮತ್ತು ಇಲ್ಲಿ ನಾನು ಒಂದೆರಡು ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ, 2 ಸ್ಪೂನು. ಇದು ಹಾಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಯಾವುದು ನಾನು ಪ್ಯಾಕೆಟ್ ಇದೆಲ್ಲ ಹಾಕೋದಿಲ್ಲ, ಪೌಡ್ರೆಲ್ಲ ಹಾಕೋದಿಲ್ಲ. ಇದು ಹೋಮ್ ಮೇಡ್ ಚಿಕನ್ ಮಸಾಲ, ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ 1 ಸ್ಪೂನಷ್ಟು ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ನಾನೊಂದು ಉಪ್ಪನ್ನು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪನ್ನು. ಇದು ಈಗ 4 ಬಗೆಯನ್ನು ನಾವು ಹಾಕಿ ಇದ್ವಲ್ವ, ಸ್ವಲ್ಪ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ತದೆ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹದ ನೋಡಿ ಕಲಿಸ್ಕೋಬೇಕಾಗ್ತದೆ. ಎಷ್ಟು ಬೇಕು ಅಷ್ಟು ಹದದಲ್ಲಿ ನಾವು ಕಲಿಸ್ಕೋಬೇಕು. ಸ್ವಲ್ಪ ತೆಳುವು ಇರಬೇಕು, ಮಸಾಲೆ ಎಲ್ಲ ಮೀನಿಗೆ ಹತ್ತಬೇಕಲ್ವ, ಅದಕ್ಕೋಸ್ಕರ ತೆಳುವೇ ಇರಬೇಕಿದು. ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಬರುವ ಹಾಗೆ ಕಾಲಿಸ್ಕೊಳ್ತೀನಿ. ಮತ್ತು ತುಂಬ ನೀರ ಥರ ಆದರೂ ಕೂಡ ಮಸಾಲೆ ಹಿಡಿಯೋದಿಲ್ಲ, ಇಷ್ಟು ಆದರೆ ಸಾಕು. ನಾನು ಇದನ್ನು ಈಗ ಈ ಥರ ಅಪ್ಲೈ ಮಾಡ್ತೀನಿ ಮೀನಿಗೆ. ಈ ಥರ ಅಪ್ಲೈ ಮಾಡೋದ್ರಿಂದ ನಮಗೆ ನಾವು ಏನು ಸೀಳ್ಕೊಂಡಿದ್ದೀವಲ್ವ ಮೀನನ್ನು, ಅದು ಮಸಾಲೆ ಎಲ್ಲ ಒಳಗೆ ಹೋಗ್ತದೆ, ಅದರೊಳಗೆಲ್ಲ ಹೋಗ್ತದೆ. ಅದು ನಾವು ಫ್ರೈ ಮಾಡುವಾಗ ತುಂಬ ಚೆಂದ ಬರ್ತದೆ. ಅದಕ್ಕೋಸ್ಕರ ನಾವು ಆ ಥರ ಮಧ್ಯೆ ಮಧ್ಯೆ ಸೀಳ್ಕೊಳ್ಳೋದು. ಈ ಥರ ಮಾಡಿ ನಾವು ಮಸಾಲೆಯನ್ನು ಇದಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಡಬೇಕು. ನಾವು ಅರ್ಧ ಗಂಟೆ ಬಿಟ್ಟು ಮತ್ತೆ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ನಾವು ಏನು ಮಾಡಬೇಕಪ್ಪ ಅಂದರೆ, ಇದನ್ನು ಮಸಾಲೆ ಹಚ್ಚಿಬಿಟ್ಟು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಅಥವಾ ಹೀಗೇ ಆದರೂ ಇಡ್ಬೋದು. ಇಟ್ಟು ಮತ್ತು ನಾವು ಇಲ್ಲಿ ಮಧ್ಯದಲ್ಲಿ ನನ್ನ ಮೊಮ್ಮಗಳು ಬಂದಳು. ಈ ಥರ ಫ್ರೈ ಮಾಡಿದ್ವಿ. ಈ ಥರ ಮಸಾಲೆ ಹಚ್ಚಿ ಎಲ್ಲ ಇಟ್ಕೋಬೇಕು. ಇಟ್ಕೊಂಡು ನಾವು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಬೇಕು. ಮಸಾಲೆ ಹಚ್ಚಿ ಇಡೋದ್ರಿಂದ ಅರ್ಧ ಗಂಟೆ ನಮಗೆ ಒಳ್ಳೆ ಹೀರ್ಕೊಳ್ತದೆ. ಅದು ಮಸಾಲೆ ಮೀನಿಗೆ ಹೀರ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಮನೆಯಲ್ಲಿ ಬಾಳೆ ಗಿಡದಲ್ಲಿ ಬಾಳೆ ಎಲೆ ಆಗಿತ್ತು, ಅದನ್ನು ನಾನು 1-2 ಎಲೆ ತೊಗೊಂಡೆ. ನನ್ನ ಮಗನಿಗೆ ಡಯಟ್ ಮಾಡ್ತಾನೆ, ನನ್ನ ಮಗ ಜಿಮ್ಮಿಗೆ ಹೋಗ್ತಾನೆ, ಅವನಿಗೆ ಆಯಿಲ್ ಫ್ರೀ ಇದು ಫ್ರೈ ಮಾಡಬೇಕಂತೆ. ಅದಕ್ಕೋಸ್ಕರ ಅವನಿಗೋಸ್ಕರ ನಾವು ನಾರ್ಮಲಾಗಿ ಫ್ರೈ ಮಾಡ್ತೀವಿ. ಅದು ಹೇಗೆ ಅಂತ ತೋರಿಸ್ತೀನಿ ಈಗ. ನನ್ನ ಮಗನಿಗೆ ಹೇಗೆ ಮಾಡ್ತೀನಿ ಅನ್ನೋದನ್ನು, ಮತ್ತು ಅವನಿಗೆ ಏನೆಲ್ಲ ಟಿಫಿನ್ ಹಾಕಿ ರೆಡಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹೇಗೆಲ್ಲ ಅವನದು ಡೈಲಿ ರೂಟೀನ್ ಇರ್ತದೆ, ಅವನು ಹೇಗೆಲ್ಲ ಡಯಟ್ ಮಾಡ್ತಾನೆ ಅಂತ ನಾನು ತೋರಿಸ್ತೀನಿ. ಅವನಿಗೆ ಏನೆಲ್ಲ ಟಿಫಿನಿಗೆ ಬೇಕಾಗುವ ಐಟಮ್ ಎಲ್ಲ ನಾನು ರೆಡಿ ಮಾಡ್ತೀನಿ. ಈ ಥರ ಒಂದು ಬಾಳೆ ಎಲೆಯನ್ನು ತಗೊಂಡು ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡಿ ಅದರ ಮೇಲೆ ನಾನೊಂದು ದೋಸೆ ತವ ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ಮಾಡಿ ಮೀನನ್ನು ಇಟ್ಟು ಈ ಥರ ರೋಲ್ ಮಾಡಿ ಕಟ್ಟಿದೆ. ನಾನು ಒಂದು ನೂಲು ಹಾಕಿ ಕಟ್ಟಿದೆ. ಇದನ್ನು ಹೀಗೆ ಡೈರೆಕ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ತವಕ್ಕೆ ಇದನ್ನು ಡೈರೆಕ್ಟ್ ಹೀಗೇ ನಾವು ತವದಲ್ಲಿಟ್ಟರೆ ಆಯಿತು. ಇದನ್ನು ಈ ಥರ ಕಟ್ಟಿ ಆಯಿತು. ಸ್ವಲ್ಪ ಆಯಿಲ್ ಹಾಕಿ, ತುಂಬ ಅಲ್ಲ, ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಫ್ರೈ ಆದರೆ ಅದು ಫಿಶ್ ಫ್ರೈ ಆಯಿತು. ಅವನಿಗೆ ಫ್ರೈ ಬೇಡಂತೆ ನನ್ನ ಮಗನಿಗೆ, ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಆಯಿಲ್ ಹಾಕಿ ಬಾಳೆ ಎಲೆಯಲ್ಲಿ ಕಟ್ಟಿರೋದ್ರಿಂದ ಅದು ಬೇಯ್ತದಷ್ಟೇ. ಅಷ್ಟೊಂದು ಏನು ಟೇಸ್ಟ್ ಇರೋಲ್ಲ ಫ್ರೈ ಥರ, ಆದರೂ ಅವನಿಗೆ ಡಯಟಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಈ ರೀತಿ ಮಾಡೋದು. ಈ ಥರ ಒಂದು ಬಾಳೆ ಎಲೆಲ್ಲ ಕಟ್ಟಿ ಯಾರಿಗಾದರೂ ಡಯಟ್ ಮಾಡೋರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು
ಈ ಥರ ಒಂದು ಬಾಳೆ ಎಲೆ ಮತ್ತು ಇನ್ನೊಂದು ಬಿಸಿ ಮಾಡಿಕೊಂಡು ಇನ್ನೊಂದು ಫಿಶ್ ಇತ್ತಲ್ವ ಅಂಜಲ್, ಅದನ್ನು ಕೂಡ ಅದೇ ರೀತಿ ಈಗ ಬಂಗುಡೆ ಕಟ್ಟಿದ್ದು ಇದನ್ನು ಕೂಡ ನಾನು ಅದೇ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಸ್ವಲ್ಪ ಇದಕ್ಕಿನ್ನೂ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನಾನು. ಎಲೆಗೆ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೂ ಕೂಡ 1-2 ಸ್ಪೂನ್ ಅಥವಾ 1-2 ಡ್ರಾಪ್ ಹಾಕಿದರೂ ಸಾಕು. ಯಾಕೆಂದರೆ ಡಯಟ್ ಮಾಡಲಿಕ್ಕೆ ಅವ್ರಿಗೆ ಆಯಿಲ್ ಬೇಡ, ಅದಕ್ಕೋಸ್ಕರ ನಾವು ಆಯಿಲ್ ಫ್ರೀ ಫ್ರೈ ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೇಕು. 1-2 ಸ್ಪೂನಷ್ಟು, 2 ಸ್ಪೂನ್ ಬೇಡ, ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಹಾಕಿ ಬಾಳೆ ಎಲೆಗೆ ಸ್ವಲ್ಪ ಸವರ್ಕೊಂಡು ಇದನ್ನು ನಾವು ಬಾಳೆ ಎಲೆ ಮೇಲೆ ಈ ಥರ ಒಂದು ಪೀಸನ್ನಿಟ್ಟು ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಇಡ್ಬೋದು, ಅಥವಾ ಬೇರೆ ಬೇರೆ ಸಪ್ರೇಟ್ ಕೂಡ ಕಟ್ಬೋದು. ಈ ಥರ ಇಟ್ಟು ಒಂದು ಈ ಥರ ಮಡಚಿ ನಮಗೆ ರಿಟರ್ನ್ ಮತ್ತೆ ಟರ್ನ್ ಮಾಡಿ ಹೀಗೆ ಕೂಡ ಇಡ್ಬೋದು, ಇಲ್ಲ ಕಟ್ಟಿ ಕೂಡ ಇಡ್ಬೋದು. ನಾನಿಲ್ಲಿ ಒಂದು ನೂಲಿನ ಸಹಾಯದಿಂದ ಕಟ್ತೀನಿ. ಕಟ್ಟೋದ್ರಿಂದ ಚೆನ್ನಾಗಿ ತಿರುಗಿಸ್ಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ಕಟ್ಟದಿದ್ದರೂ ಪರವಾಗಿಲ್ಲ, ತಿರುಗಿಸ್ಲಿಕ್ಕೆ ಆಗ್ತದೆ. ಅದು ಬಾಳೆ ಎಲೆ ಮತ್ತು ಅಲ್ಲಿಗೆ ಸ್ಮೂತಾಗಿ ಅದು ತಿರುಗಿಸ್ಲಿಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟೋದು. ಹೀಗೆಲ್ಲ ಆಯಿತು. ಈಗ ನನ್ನ ಮಗನಿಗೆ ಒಂದು ಟಿಫಿನ್ ರೆಡಿ ಮಾಡ್ತಾಯಿದ್ದೇನೆ ನಾನು. ಸ್ವಲ್ಪ ಅನ್ನ ಹಾಕ್ತೀನಿ, ಅವನಿಗೆ ವೈಟ್ ರೈಸ್ ಮಾಡ್ತೀನಿ. ಅವನಿಗೆ ವೈಟ್ ರೈಸ್ ಬೇಕಂತೆ, ಅದಕ್ಕೋಸ್ಕರ ವೈಟ್ ರೈಸ್ ಮಾಡ್ತೀನಿ. ಇಲ್ಲಾಂದರೆ ಮಾಮೂಲಿಯಾಗಿ 2 ಥರದ ರೈಸ್ ಇರ್ತದೆ, ಬಾಯ್ಲ್ಡ್ ರೈಸ್ ಇರ್ತದೆ ನಮ್ಮ ಮನೆಯಲ್ಲಿ, ಮತ್ತು ವೈಟ್ ರೈಸ್ ಇರ್ತದೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಅವನಿಗೆ ಬೇಕಾಗುವಷ್ಟು ವೈಟ್ ರೈಸ್ ಹಾಕ್ತೀನಿ. ಮತ್ತು ಈಚೆಯಿಂದ ಮೀನು ಫ್ರೈ ಆಗ್ತಾ ಉಂಟು, ಅದನ್ನು ಕೂಡ ತಿರುಗಿಸ್ತೀನಿ. ಈ ಥರ ನಾವು ತಿರ್ಸ್ಕೊಳ್ಳೋದ್ರಿಂದ ಮೇಲೆ ಕೆಳಗೆಲ್ಲ ಚೆಂದ ಒಂದು ಬೇಯ್ತದೆ ಮೀನು. ಇದು ಫ್ರೈ ಅಲ್ಲ, ಆ್ಯಕ್ಚುಲಿ ಇದು ತವಾ ಫ್ರೈಯೇ, ಆದರೆ ನಾವು ಎಣ್ಣೆಯಲ್ಲಿ ಆಯಿಲ್ ಹಾಕಿ ಮಾಡೋದ್ರಿಂದ ಅದು ಫ್ರೈ ಆಗ್ತದೆ. ಇದು ಬಾಳೆ ಎಲೆ ಫ್ರೈ, ಒಂದು ಆಯಿಲ್ ಫ್ರೀ ಫ್ರೈ ಇದು. ಮತ್ತು ಈ ಥರ ಒಂದು ಅವನಿಗೆ, ನನ್ನ ಮಗನಿಗೆ ಸಂಜೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಬೇಕು. ಅವನೇನು ಆಯಿಲ್ ಫುಡ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲೊಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಟಿಫಿನ್ಗೆ. ಈ ಥರ ಕ್ಯಾರೆಟ್ ಮತ್ತು ಸೌತೆಕಾಯಿನ ಸಿಪ್ಪೆ ತೆಗೆದು ಅವನಿಗೂ ಅದನ್ನು ರೆಡಿ ಮಾಡಿಕೊಂಡೆ. ಈಚೆಯಿಂದ ಮೀನು ಕೂಡ ಫ್ರೈ ಆಯಿತು. ಈಗ ಹೇಗಾಗಿದೆ ಅಂತೇಳಿ ನೋಡೋಣ ಬನ್ನಿ. ಅದು ಬಿಸಿ ಇರ್ತದೆ. ಸ್ವಲ್ಪ ನಾವು ಒಂದು ಬೇರೆ ಒಂದು ಯಾವುದಾದ್ರೂ ಸೈಡ್ನ ಈ ಥರ ಒಂದು ಹಿಡ್ಕೊಳ್ಳೋದ್ರಿಂದ, ಬೇರೆ ಒಂದು ಸಹಾಯದಿಂದ ಈ ಥರ ಎಲೆ ಎಲ್ಲ ಓಪನ್ ಮಾಡಿಕೊಂಡು ನಾವು ಅದನ್ನು ತಿರುಗಿಸ್ಕೋಬೇಕಾಗ್ತದೆ. ತಿರುಗಿಸಿ ಬೆಂದಿದೆ ಅದು ಆಲ್ರೆಡಿ, ಸ್ವಲ್ಪ ನೀರು ಥರ ಬಿಟ್ಕೊಂಡಿದೆ. ಅದು ಈಗ ನಾವು ತವಾಕ್ಕೆ ಹಾಕೋದ್ರಿಂದ ಅದು ನೀರೆಲ್ಲ ಅಲ್ಲಿಗೆ ಹಿಂಗ್ಕೊಂಡು ಒಂದು ಚೆಂದ ಬಾಳೆ ಎಲೆಯಲ್ಲಿ ಮತ್ತು ಬೇಯಿಸೋದ್ರಿಂದ ತುಂಬ ಟೇಸ್ಟ್. ಬಾಳೆ ಎಲೆ ರಸ ಅದಕ್ಕೆ ಮೀನಿಗೆ ಇಳಿದು ತುಂಬ ಟೇಸ್ಟಿಯಾಗಿ ಬರ್ತದೆ. ಆಯಿಲ್ ಫ್ರೀ ಅಂದರೆ ಆಯಿಲ್ ಸ್ವಲ್ಪ ಅಲ್ಲ, ಒಂದು ಅರ್ಧ ಸ್ಪೂನಷ್ಟು ಇರೋದಿಲ್ಲ ಅದರಲ್ಲಿ ಆಯಿಲ್, ಬೆಂದಿರ್ತದೆ ಅಷ್ಟೇ. ಮತ್ತು ತುಂಬ ಆಯಿಲ್ ಇರೋದಿಲ್ಲ. ಇದು ಡಯಟ್ನವ್ರಿಗೆ ತುಂಬ ಹೆಲ್ತ್ಫುಲ್ಲಿ. ಅದಕ್ಕೋಸ್ಕರ ಇದು ಹೇಗೆ ಬಂತಂತೇಳಿ ನಾನು ಟೇಸ್ಟ್ ಹೇಳ್ತೀನಿ ನಿಮಗೆ, ನೋಡ್ತೀನಿ ಹೇಗೆ ಬಂತಂತೇಳಿ. ಇದು ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ತುಂಬ ಟೇಸ್ಟ್ ಇದೆ. ಇದು ಆಯಿಲ್ ಫ್ರೀ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಳ್ಳೆ ಬೆಂದಿದೆ ಕೂಡ, ಒಳ್ಳೆ ಟೇಸ್ಟ್ ಇದೆ ಕೂಡ ಇದು. ಇದನ್ನು ನಾವು ಡಯಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ, ಮತ್ತು ಹೆಲ್ತಿಯಾಗಿರ್ತದೆ. ಅದಕ್ಕೋಸ್ಕರ ಸೂಪರಾಗಿದೆ. ಮತ್ತು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಬಾಳೆ ಎಲೆ ರಸ ಬಿಟ್ಕೊಳ್ತದಲ್ವ, ಅದಕ್ಕೋಸ್ಕರ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ಮತ್ತು ಮಸಾಲೆ ಎಲ್ಲ ಅದರ ಒಳಗೆಲ್ಲ ಸೇರಿರ್ತದಲ್ವ, ನಾವು ಏನು ಮೇನ್ ಸಿಳ್ಕೊಂಡಿದ್ವಿ ಮಸಾಲೆ ಎಲ್ಲ ಅದರೊಳಗೆ ತುಂಬಿರ್ತದೆ. ಇದನ್ನು ಕೂಡ ನಾನು ಟಿಫಿನಿಗೆ ಹಾಕ್ತೀನಿ. ಈಗ ಹೀಗೆ ಟಿಫಿನಿಗೆ ಅವನಿಗೆ ಹಾಕೋದನ್ನು, ಒಂದು ತರಕಾರಿ ಕಟ್ ಮಾಡಿದೆ, ರೈಸ್ ಹಾಕಿದೆ, ಮತ್ತು ಈಗ ಒಂದು ಪದಾರ್ಥ ಆಗಬೇಕು, ಪದಾರ್ಥ ಕೂಡ ಹಾಕ್ತೀನಿ ನಾನೀಗ. ಅವನಿಗೆ ರೈಸ್ ಆಯಿತು, ಮತ್ತು ಈಗ ಫಿಶ್ ಫ್ರೈ ಆಯಿತು. ಇನ್ನೊಂದು ಪದಾರ್ಥ ಹಾಕಿ ನಾನೀಗ ಟಿಫಿನ್ ಬಾಕ್ಸ್ಗೆ ಹಾಕ್ತೀನಿ. ಪದಾರ್ಥ ಹಾಕಿದೆ, ಮತ್ತು ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡಿದ್ದೆ, ಅದು ಕೂಡ ಹಾಕಿದೆ. ಅದನ್ನು ಹಾಕಿ ಈಗ ನಾನು ಕ್ಯಾರಿಯರ್ ಬಾಕ್ಸ್ಗೆ ಹಾಕಿ ಇಡ್ತೀನಿ. ಮತ್ತು ಈಚೆಯಿಂದ ಕ್ಯಾರೆಟ್ ಮತ್ತು ಸೌತೆಕಾಯಿ ಕಟ್ ಮಾಡಿದ್ದಲ್ವ, ಅದನ್ನು ಕೂಡ ಇಡ್ತೀನಿ. ಅವನಿಗೆ ಡೈಲಿ ರೂಟೀನ್ ಇರ್ತದೆ. ಈ ಥರ ಒಂದು ಪಾಲಕ್ ಸೊಪ್ಪನ್ನು ಫ್ರೈ ಮಾಡಿದ್ದೆ ನೀರುಳ್ಳಿ ಹಾಕಿ, ಅದು ಕೂಡ ಈ ಥರ ಅವನಿಗೆ ಡಯಟ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಮಾಡಿದೆ. ಈಚೆಯಿಂದ ಸೌತೆಕಾಯಿ ಮತ್ತು ಕ್ಯಾರೆಟ್ ಮತ್ತು ಒಂದು ಇದು, ಮತ್ತು ಅವನಿಗೆ ಒಂದು ಆರೆಂಜ್ ಮತ್ತು ಸಪೋಟ, ಚಿಕ್ಕು ಮತ್ತು ಆರೆಂಜಿ ಎರಡು ಕೂಡ, ಅದೊಂದೆರಡು ಇದೊಂದೆರಡು ಹಾಕ್ತೀನಿ, ಮತ್ತು ಒಂದೆರಡು ಬಾಳೆಹಣ್ಣು ಹಾಕ್ತೀನಿ ಇದ್ರ ಜೊತೆ.
ಹೀಗೆ ನಾನು ವಾಶ್ ಮಾಡ್ಕೊಂಬಂದು ಈಗ ಟಿಫಿನಿಗೆ ಹಾಕಿ ಇಡ್ತೇನೆ. ಅವನಿಗೆ ನೈಟ್ ಬಂದು ಊಟ ಏನು ಮಾಡೋದಿಲ್ಲ ಅವನು, ಅದಕ್ಕೋಸ್ಕರ ಅವನಿಗೆ ಈ ಥರ ಸಾಯಂಕಾಲದ ಫುಡ್ಡೆಲ್ಲ ರೆಡಿ ಮಾಡಿಕೊಡ್ತೀನಿ ನಾನು. ಈ ಥರ ಅವನು ಡಯಟ್ ಮಾಡೋದು. ಅವನು ಜಿಮ್ಮಿಗೆ ಹೋಗೋದ್ರಿಂದ ಸ್ವಲ್ಪ ನೈಟ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾನೆ. ಅವನು ಸಾಯಂಕಾಲಕ್ಕೆ ನಾವು ಏನು ಸ್ನ್ಯಾಕ್ಸ್ ತಿಂತೀವಲ್ವ ಅದಕ್ಕಿಂತ ಸ್ವಲ್ಪ ಲೇಟಾಗಿ ಅವನು ರಾತ್ರಿ ಒಂದು ಊಟಕ್ಕೆ ಅಡ್ಜಸ್ಟ್ ಆಗುವ ಹಾಗೆ ತಿನ್ಕೊಂಡ್ಬಿಡ್ತಾನೆ. ಈ ಥರ ಅವನಿಗೆ ನೀರು ಬಿಸಿ ಮಾಡಿ ಕೊಡ್ದು ನಾನು. ಹೀಗೆ ಬಿಸಿನೀರು ಕೂಡ ಒಂದು 2 ಬಾಟ್ಲಿಗೆ ಹಾಕಿದೆ. ಇಷ್ಟಾಗಿತ್ತು ನನ್ನ ಮಗನ ಡೈಲಿ ರೊಟೀನ್ ರೆಸಿಪಿ. ಮತ್ತು ಟಿಫಿನ್ ಬಾಕ್ಸ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಹೀಗೆ ಡೈಲಿ ಅವನು ಡಯಟ್ ಮಾಡ್ತಾರೆ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಡಯಟ್ ಫುಡ್ಡನ್ನು ಮೇಂಟೈನ್ ಮಾಡಿ ನಾನು ಕಟ್ಟಿಕೊಡೋದು. ಏನಾಯ್ತು? ಮಮ್ಮೋಯ್ತಾ? ಎಲ್ಲೋಯ್ತು ಮಮ್ಮೋಯ್? ಇದಾಗಿತ್ತು ಇವತ್ತಿನ ನನ್ನ ಮಗನ ಟಿಫಿನ್ ಬಾಕ್ಸ್ ವಿಡಿಯೋ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.